ಔಟ್ಪುಟ್ ಏನು ಹೊರಗಡೆ ಬಂದಿದೆ ಸಿನಿಮಾದು, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಹೇಗೆ ಅಂತ? ಎಕ್ಸ್ಪೆಕ್ಟೇಷನ್ ತುಂಬಾ ಐತೆ. 2 years ಆಫ್ ಮೇಕಿಂಗ್. ಕಷ್ಟಪಟ್ರು ಸುಖ ಇಲ್ಲ. ನಿರ್ದೇಶಕರು ತುಂಬಾ ಸೈಲೆಂಟ್ ಇದ್ದಾರೆ. ಸೆಟ್ಟಲ್ಲಿ ಹೇಗಿರ್ತಾ ಇದ್ರು ಅಂತ ಅವರು? ಯೋ ಯೋ ಬೇಡ ಈ ಕಣೆ, ಇದೆಲ್ಲ ಆಗಲ್ಲ, ಇದೆಲ್ಲ ಎಲ್ಲ ಐತ್ಯಾ, ಎಲ್ ಮಾಡ್ತೀಯಾ? ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ರೈಟರ್ಗೆ ಅಂತ ಡೈಲಾಗ್ ರೈಟರ್ಸಿಗೆ. ಕಾಸ್ಟಿಂಗ್ ಅಲ್ಲಿ ನಿಮ್ದೇನು ಅಂದ್ರೆ ಇವ್ರು ಬೇಡ ಆ ಥರ ಹೇಳೋವಂಥ ಚಾನ್ಸೇ ಇರ್ಲಿಲ್ವಾ ಅಂತ ನಿಮಗೆ? ಹೆಂಗೆ ಹೇಳ್ತಾರೆ ಸರ್, ಚೆನ್ನಾಗಿ ಹೇಳಿದ್ರೆ ಅವ್ರು ಇವಾಗ ನನ್ ಶೋಲ್ಡರ್ ಇಷ್ಟೇ ಇರೋದು. ಸುಕೇಶ್ ರಿಯಾಕ್ಷನ್ 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 ಏನ್ ನಾನ್ ಫ್ರೇಮ್ ಅಲ್ಲೇ ಇಲ್ಲ, ನಾನು ರಿಯಾಕ್ಷನ್ ಕೊಡ್ಬೇಕು ಅಂತ. ನೀವ್ ಹೇಳಿದ್ರಲ್ಲ ಅದ್ ನಿಜ, ಅವ್ರಿಗೆ ಬೇಡ ಅನ್ಸಿರುತ್ತೆ, ಅವ್ರು ಹೇಳ್ತಾ ಇಲ್ಲ ಪಾಪ. ಇವರು ಹಿಂಗ್ ಹೇಳ್ತಾ ಇರೋರ ಕೊನೆಗೆ ನಾನೇ ಹೇಳ್ಬಿಡ್ತಾ ಇದ್ದೇನೆ ಅಂತ ಗೊತ್ತಾ? ಭರತ್ ಇದು ಸಿಗುತ್ತೆ ಹಾಕೊಳಪ್ಪ ಸಾಕು, ಇಷ್ಟೇ ಆಗೋದು. ಎಷ್ಟು ಸಲ ಇಡೋದು ನಿಮ್ಗೆ ಆಕ್ಷನ್ ಹೇಳಿ ಹೇಳಿ? ಸರ್ ಪ್ರೊಡ್ಯೂಸರ್ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಇಂಟರ್ವಲ್ ಸಿನಿಮಾದ ನಿರ್ದೇಶಕರು ಭರತ್ ವರ್ಷ ಅವರು. ಸೊ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲ ನಟರುಗಳ ಜೊತೆಗೆ, ನಿಮ್ಮ ರೈಟರ್ ಜೊತೆಗೆಲ್ಲ ಮಾತಾಡಿದ್ವಿ. ನಿರ್ದೇಶಕರಾಗಿ ನಿಮಗೆ ಏನು ಔಟ್ಪುಟ್ ಏನು ಹೊರಗಡೆ ಬಂದಿದೆ ಸಿನಿಮಾದು, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಹೇಗೆ ಅಂತ? ಇದು ನಂದು ಮೊದಲನೇ ಸಿನಿಮಾ. ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ತುಂಬಾ ಐತೆ. ಮತ್ತೀಗ 2 years ಆಫ್ ಮೇಕಿಂಗ್ ಅಂದ್ರೆ 1 year ತರ ಅಲ್ಲ, 2 years ಆಫ್ ಮೇಕಿಂಗ್ ಐತೆ. ಕಂಪ್ಲೀಟ್ ಜರ್ನಿ ಐತೆ. ಇವ್ರ ಜೊತೆ ಟ್ರಾವೆಲಿಂಗ್ ಆಗಿರ್ಬೋದು, ಆರ್ಟಿಸ್ಟ್ ಜೊತೆ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಜೊತೆನೆ ಆಲ್ಮೋಸ್ಟ್ 6 months ಕಳ್ಬಿಟ್ಟಿನ ಅವ್ರ ಜೊತೆ. ಸೊ ಆ ಎಕ್ಸ್ಪೆಕ್ಟೇಷನ್ ಕ್ವಾಲಿಟಿ ವೈಸು ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಸೊ ಅದನ್ನ ನಾವು ಪಂಚ್ ಮಾಡಲೇಬೇಕು ಅನ್ನೋದಾಗಿರ್ಬೋದು, ಏನೇ ಆಗಿರ್ಬೋದು, ರೈಟಿಂಗ್ಸ್ ಆಗಿರ್ಬೋದು, ಡೈಲಾಗ್ಸ್ ಬರ್ಸ್ಕೊಂಡು ಕೊಟ್ಟಾದ್ಮೇಲೆ ಮತ್ತೆ ತುಂಬಾ ವರ್ಷನ್ ಚೇಂಜ್ ಮಾಡಿಸಿ ನಾನು ಆಲ್ಮೋಸ್ಟ್ 3 ವರ್ಷನ್ ಚೇಂಜ್ ಮಾಡಿಸಿ ಬರ್ಸಿ ಇದೇನೋ ಪಂಚ್ ಆಗ್ತಿಲ್ಲ, ಇದೇನೋ ಪಂಚ್ ಆಗ್ತಿಲ್ಲ ಅಂತ. ಈವನ್ ವರ್ಕ್ಶಾಪ್ ಅಲ್ಲೂ ಕುಣಿಸಿ ವರ್ಕ್ಶಾಪ್ನು ಕೂಡ ನಾನು ತಗೊಂಡಿದ್ದೀನಿ. ಅಂದ್ರೆ ಇದು ವರ್ಕೌಟ್ ಆಗುತ್ತಾ ಏನ್ ಕತೆ ಅಂತ. ಅಕಸ್ಮಾತ್ ವರ್ಕೌಟ್ ಆಗ್ತಿಲ್ಲ ಅಂದ್ರೆ ಮತ್ತೆ ಕ್ಯಾನ್ಸಲ್ ಮತ್ತೆ ಮಾಡಿ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ರೈಟರ್ಗೆ ಇದಕ್ಕೆ. ಸೊ ಅದೊಂದು. ಸೊ ನನ್ನ ಮೊದಲನೇ ನಿರ್ದೇಶನ ಆಗಿರೋದು ತುಂಬಾ ಎಕ್ಸ್ಪೆಕ್ಟೇಷನ್ ಆಯ್ತು ನನ್ನ. ಸೊ ಶಶಿರಾಜ್ ಅವರ ಕಾಸ್ಟಿಂಗ್ ಹೆಂಗಾಯ್ತು? ನಾನು ಆಡಿಷನ್ಸ್ ಕರೆದಿದ್ದೆ. ಸೊ ಆಡಿಷನ್ಸ್ ಕರೆದಿರ್ಬೇಕಾದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ರು ನನಗೆ, ಸರ್ ನಾನು. ಸೊ ಇವ್ರನ್ನ ನಾನು ಆಡಿಷನ್ ತೆಗಿಬೇಕಾದ್ರೆ ಕಂಪ್ಲೀಟ್ ಲೆಂತ್ ಡೈಲಾಗ್, 2 pages ಲೆಂತ್ ಡೈಲಾಗ್, ಅಂದ್ರೆ ಕ್ಲೈಮ್ಯಾಕ್ಸ್ ಡೈಲಾಗ್ ಅದು ಕಂಪ್ಲೀಟ್. ಸೊ ಅದು ಬರೀಬೇಕಾದ್ರೂ ಆಲ್ಮೋಸ್ಟ್ ಒಂದು 4 to 5 days ತಗೊಂಡಿದ್ವಿ. ಅಂದ್ರೆ 1 ವರ್ಷ ಬರೆಯೋದಕ್ಕೆ. ಹೋಗ್ತಾ ಹೋಗ್ತಾ ಅದು ಚೇಂಜ್ ಆಗೈತೆ. ಸೊ ಆ ಆಡಿಷನ್ಸ್ ಕೊಟ್ಟಾಗ 1 ದಿನ ಟೈಮ್ ತಗೊಂಡ್ರು ಅವ್ರು. ಆಕ್ಚುಲಿ ಡೈಲಾಗ್ಸ್ ಕಳ್ಸಾದ್ಮೇಲೆ 1 ದಿನ ಟೈಮ್ ತಗೊಂಡು ಅಲ್ಲಿ ಅವರು ತುಂಬಾ ರಿಪೀಟೆಡ್ ಮಾಡ್ಕೊಂಡು ಮಿರರ್ ಮುಂದೆ ಎಲ್ಲ ಮಾಡಿ ಇಲ್ಲಿ ಬಂದು ಟ್ರೈ ಮಾಡೋದು ನನ್ನ ಹತ್ರ. ಸೊ ನನಗೆ ಫಸ್ಟ್ ವರ್ಷನ್ ಕೊಟ್ಟಾಗ ನನಗೆ ಅಷ್ಟೊಂದು ಆಗಿಲ್ಲ. ಬಟ್ ಸೆಕೆಂಡ್ ವರ್ಷನ್ ನೀವು ಏನಾದ್ರು ಕೊಡ್ತೀರಾ ಅಂತ ನಾನು ಕೇಳಿದೆ. ಖಂಡಿತವಾಗ್ಲೂ ಕೊಡ್ತೀನಿ ಸರ್, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದೆ. ಮತ್ತೆ ತಿರ್ಗಾನು ಬಂದು ಕೊಟ್ಟರು. ಅಂದ್ರೆ ಅವ್ರು ಹೇಳೋಲ್ಲ ವೈಡು ಮತ್ತೆ ತಿರ್ಗಾನು ಕ್ಲೋಸ್ ಅಪ್. ಸೊ ನನಗೇನಂದ್ರೆ ಕ್ಲೋಸ್ ಅಪ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಏನೇ ಆಗಿದ್ರು ಈ ವ್ಯಕ್ತಿ ಏನೇ ಪರಿಣಾಮ ಮಾಡಿದ್ರೆ ಇಷ್ಟಕ್ಕೆ ಮಾತ್ರನೇ ಸೀಮಿತ. ವೈಡ್ ನಾವು ತೋರಿಸ್ಬೋದು, ಅದು ಲೈಕ್ ಒಂದು 5 seconds 10 seconds ಅಲ್ಲಿ ಅದು ವಾವ್ ಅನ್ಸುತ್ತೆ. ಅಗೇನ್ ರಿಯಾಕ್ಷನ್ ಅಂತ ಬಂದ್ರೆ ನೀವು ಈ ಫೇಸ್ ಅಲ್ಲಿ ಏನ್ ಮಾಡ್ತೀರಾ, ಆ ಫೇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ನನಗೆ ಇಂಪ್ರೆಸ್ ಆಗಿತ್ತು. ಅಂದ್ರೆ ಕೆಲವೊಂದು 4 ಡೈಲಾಗ್ಸ್ ನನಗೆ ತುಂಬಾ ಇಂಪ್ರೆಸ್ ಆಗಿತ್ತು. ಸೇಮ್ ಅದಕ್ಕಿಂತ ನೆಕ್ಸ್ಟ್ 100 level ಔಟ್ಪುಟ್ ಅಲ್ಲಿ ಕೊಟ್ಟವ್ರೆ ಶೂಟಿಂಗ್ ಟೈಮಲ್ಲಿ. ಸೊ ಅದು ತುಂಬಾ ಸಕ್ಕತ್ತಾಗಿ ಬಂದಾಯ್ತು ಕ್ಲೈಮ್ಯಾಕ್ಸ್, ಸ್ಪೆಷಲಿ ಕ್ಲೈಮ್ಯಾಕ್ಸ್. ನಿಮ್ದು ಮೊದಲನೇ ಸಿನಿಮಾ ಅಲ್ವಾ ಇದು? ಹೌದು ಸರ್. ಸೊ ಏನ್ ಬ್ಯಾಕ್ ಗ್ರೌಂಡ್ ನಿಮ್ದಲ್ಲ? ಸರ್ ನಾನು ಡಿಗ್ರಿ ಮುಗಿಸಿ ಅಂದ್ರೆ PUC ಇಂದ ನನಗೆ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಬಂತು. ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ 90s ಕಿಡ್ಸ್ ಆಗಿರೋದ್ರಿಂದ ನಾವು ಮಾಲ್ಗುಡಿ ಡೈಸು, ಶಕ್ತಿಮಾನು ಆ ರೀತಿ ಕಂಟೆಂಟ್ಗಳು ನೋಡ್ಕೊಂಡು ಬೆಳೆದಿರೋರು TD1 ನಲ್ಲಿ. ಸೊ ಹಿಂದಿ ಕಂಟೆಂಟು, ಕನ್ನಡ ಕಂಟೆಂಟು ಎಲ್ಲ ಮಿಕ್ಸ್ ಆಗಿ ಬರ್ತಿತ್ತು. ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದು ಇದ್ದಿದ್ದು ಕಂಟೆಂಟ್ಸ್. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅದು ಬೇರೆ ರೀತಿ ಟರ್ನ್ ಆಗಿದ್ದು. ಬಟ್ ಆ ಕಂಟೆಂಟ್ ನೋಡ್ಕೊಂಡು ಬೆಳೆದವ್ರಿಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ನನಗೆ ಡೈರೆಕ್ಟರ್ ಅನ್ನೋದು ನನ್ಗೆ ಗೊತ್ತಾಗಿದೆ PUCಗೆ. ಸೊ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ ಅರ್ಜುನ್ ಆಗಿರ್ಬೋದು, ಮಂಜ ಆಗಿರ್ಬೋದು, ಇವ್ರ ಜೊತೆ ಎಲ್ಲ ಸೇರ್ಕೊಂಡಿದ್ದಾಗ ಡೈರೆಕ್ಷನ್ ಸಿನಿಮಾ ಹಂಗೆ ಹಿಂಗೆ ಅಂತ ಅಲ್ಲಿ ಕುತೂಹಲ ಹುಟ್ಟಿತ್ತು. ಮತ್ತೆ ಡಿಗ್ರಿ ಮಾಡಾದ್ಮೇಲೆ ಸಿನಿಮಾ ಎಜುಕೇಶನ್ ಮುಗೀತು. ನೆಕ್ಸ್ಟ್ ಸಿನಿಮಾಗ ಅಷ್ಟೇ ಗುರು. ಡಿಗ್ರಿಗೆ ಸೇರ್ಕೊಂಡಿದ್ವಿ ಬಟ್ ಡಿಗ್ರಿ ಓದಿಲ್ಲ ನಾವು. ಅಂದ್ರೆ ಪಾಸ್ ಎಲ್ಲ ಇದೆ, ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಇದೆ. ಬಟ್ ಸಿನಿಮಾ ಅಷ್ಟೇ, ಅಲ್ಲೂ ತಲೆಯಲ್ಲಿ ಇದ್ದ ಸಿನಿಮಾ. ಡಿಗ್ರಿ ಮುಗಿಸ್ತಾ ಸಿನಿಮಾಗೆ ಹೋಗ್ಬೇಕು ಅಂತ ಒಂದಿತ್ತು. ಸೊ ಸಿನಿಮಾಗೆ ಒಂದು ರೌಂಡ್ ಗಾಂಧಿನಗರ ಎಲ್ಲ ಸುತ್ತಾಡಿ ಎಲ್ಲಾ ಡೈರೆಕ್ಟರ್ ಹತ್ರ ಹೋಗಿ ಒಂದ್ಸತಿ ರೌಂಡ್ ಹಾಕಿ 2 ಕೈಲೂ ಬೈಸ್ಕೊಂಡು, ಇವಾಗಿಲ್ಲ ಅಂದ್ರೆ ನಮಗೆ ಪ್ರಾಪರ್ ವೇ ಅಲ್ಲಿ ಪ್ರಪೋಸಲ್ ಕೊಡೋದು ಗೊತ್ತಿರಲಿಲ್ಲ. ಸೊ ಹೇಗ್ ಸಿನಿಮಾ ನಡೆಯುತ್ತೆ, ಹೇಗಾಗುತ್ತೆ ಅನ್ನೋದು. ಸೊ ಅಲ್ಲೆಲ್ಲ ಟ್ರೈ ಮಾಡಿ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಾದ್ಮೇಲೆ ನೆಕ್ಸ್ಟ್ ಓಕೆ IT ಫೀಲ್ಡಲ್ಲಿ ವರ್ಕ್ ಮಾಡಲೇಬೇಕು ಅಂತೇಳಿ
ವರ್ಕಿಂಗ್ ಅನ್ನೋದು ಮುಂದೆ ಬರುತ್ತೆ. ಸೊ ಮಾಡಿ ನಂತರ ಒಂದು ಸ್ಮಾಲ್ ಬಿಸ್ನೆಸ್ ಓಪನ್ ಮಾಡಿದೆ. ಸೊ ಅದಾದ್ಮೇಲೆ ಒಂದು ಬಿಸ್ನೆಸ್ ಸ್ಟೇಬಲ್ ಆದಾದ್ಮೇಲೆ ನಂತರ ಇಲ್ಲ ಪ್ಯಾಷನ್ ನಾನು ಮಾಡಲೇಬೇಕು ಓಕೆ. ಅನ್ನೋದು ತಗೊಂಡು 3 years ಆಫ್ ಟೈಮ್ ತಗೊಂಡು ನಿರ್ದೇಶಕರು ತುಂಬ ಸೈಲೆಂಟ್ ಇದ್ದಾರೆ, ಬಟ್ ಈ ಥರ ಫುಲ್ ಕಾಮಿಡಿ ಫನ್ ಸಿನಿಮಾ ಹೆಂಗೆ ಡೈರೆಕ್ಟ್ ಮಾಡ್ತಿದ್ರು, ಸೆಟ್ಟಲ್ಲಿ ಹೇಗಿರ್ತಾ ಇದ್ರು ಅಂತ ಅವರು? ಸರ್ ಸರ್ ಅವ್ರು ಹೇಳಿದ್ರಲ್ಲ ನಾನು ಕಾಟ ಕೊಟ್ಟಿದ್ದೀನಿ ಅಂತ, ನಾನು ಅವ್ರಿಗೆ ಬೇಡ ಈ ಕಣೆ ಇದೆಲ್ಲ ಆಗಲ್ಲ, ಇದೆಲ್ಲ ಎಲ್ಲ ಐತ್ಯಾ ಎಲ್ ಮಾಡ್ತೀಯಾ, ಫುಲ್ಲು ಕೌಂಟರ್ಗಳು. ಈಗ ಅವರು ಏನಾರು ನಾವು ಬರಿಬೇಕಾದ್ರೆ ಅವ್ರದ್ದೊಂದೆರಡು ಕೌಂಟರ್ ಹೇಳೋರು, ಹಿಂಗ್ ತಗೋ ಹಿಂಗ್ ಮಾಡು ಅಂತ. ಬಟ್ ಒಂದಷ್ಟು ತಗೊಂಡಿದೀವಿ ನಾವು ಕೂಡ, ಅವ್ರು ಹೆಲ್ಪ್ ಮಾಡಿದ್ದಾರೆ. ಬರೀ ಈಗ ಫಸ್ಟ್ ಇಂದ ಲಾಸ್ಟ್ ವರ್ಗು ಎಲ್ಲಾ ಟೈಮಲ್ಲೂ ಕೂಡ ಡೈರೆಕ್ಟರ್ ನಾವಿಬ್ರು ಫ್ರೆಂಡ್ಸ್ ಮುಂಚೆಯಿಂದ. ಸೊ ಅದು ಆಟೋಮೆಟಿಕಲಿ ನಮ್ಗೊಂದು ಇರುತ್ತೆ, ನಮ್ಮ ಮೈಂಡಲ್ಲಿ ಒಂದು ಕಥೆ ಇದೆ, ಇದನ್ನ ಎಕ್ಸಿಕ್ಯೂಟ್ ಮಾಡೋಣ. ಫಸ್ಟ್ ರೀಸನ್ ಏನ್ ಗೊತ್ತಾ ಸರ್, ನಮಗೂ ಇವಾಗ ಹೇಳ್ತಾರೆ ಕಂಟೆಂಟ್ ಓರಿಯೆಂಟೆಡ್ ಏನೋ ಮಾಡಬೇಕು, ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಬೇಕು, ಅದು ಇದಂತೆ. ಅವರು ಪೂರ್ತಿ ಆ ಜಾನರೇ ಇರೋದು. ಅವ್ರದ್ದು ಕಾಮಿಡಿ ಜಾನರು ಡೈರೆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಬಟ್ ಅವರು ಸಸ್ಪೆನ್ಸ್ ಥ್ರಿಲ್ಲರ್ಗಳು ಅವ್ರ ಹತ್ರ ಒಂದಷ್ಟು ಕಥೆಗಳಿದಾವೆ, ತುಂಬಾ ಚೆನ್ನಾಗಿ ಹೇಳ್ತಾರೆ ಎಲ್ಲದೂ ಕೂಡ. ಬಟ್ ಅದನ್ನ ಹೊಸ ಟೀಮ್ ಹೊಸದಾಗಿ ಹೋಗಿ ಇಡೋದು ಸುಲಭ ಅಲ್ಲ. ಅದು ನೈಟ್ ಲೈಟಿಂಗ್ ಮಾಡ್ಕೊಂಡು ನಾವೆಲ್ಲ ಮಾಡೋದು ಕಷ್ಟ ಆಗುತ್ತೆ, ನಮ್ಮ ಬಜೆಟ್ ಅಲ್ಲಿ ಕೂಡ ಅದಿರಲ್ಲ ಅದೆಲ್ಲ. ನಾನು ಅವಾಗ ಅವ್ರಿಗೆ ನಮ್ ಕಣ್ಣು ಕಾಣೋದನ್ನ ಮಾಡೋಣ, ನಾವೀಗ ಏನ್ ಮಾಡ್ತೀವಿ, ನಾವೀಗ ಎಲ್ಲ ಒಂದ್ ಕಡೆ ಟೀ ಅಂಗಡಿಗೆ ಹೋದ್ರೆ ಏನ್ ಮಾಡ್ತೀವಿ, ಕಾಲೇಜಲ್ಲಿ ಏನ್ ಮಾಡ್ತೀವಿ, ಇಂಟರ್ವ್ಯೂನಲ್ಲಿ ಕೂತಾಗ ಏನ್ ಮಾಡ್ತೀವಿ, ಇದನ್ನೆಲ್ಲ ಇಟ್ಕೊಂಡು ನನ್ನ ಹತ್ರ ಒಂದು ಗ್ರಿಪ್ ಇರುವಂತ ಡೈಲಾಗ್ಸ್ ಇದಾವೆ. ಸೊ ಅದಕ್ಕೆ ಕತೆ ಫ್ರೇಮ್ ಕರೆಕ್ಟ್ ಆಗಿ ಮಾಡಿ ಶೂಟ್ ಕೂಡ ನಾವು ಮಾಗಡಿಯಲ್ಲಿ ಮಾಡ್ಬೇಕು ಅನ್ಕೊಂಡಿದ್ವಿ ನಮ್ಮೂರಲ್ಲೇ. ಆಮೇಲೆ ಅದು ಶಿವಮೊಗ್ಗಗೆ ಯಾಕೆ ಶಿಫ್ಟ್ ಆಯ್ತಂದ್ರೆ ನಾವು ಮಲ್ನಾಡ್ ಒಂದು ತೋರ್ಸೋಣ, ಲೊಕೇಶನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ಅವರು ಲೊಕೇಶನ್ ಹಂಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಕೂಡ ಅವ್ರು ಬಂದು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ಇದೊಂದು ಹೇಳ್ಬೇಕು ಅನ್ಕೊಂಡಿದ್ದೆ ಯಾವುದೇ ಇಂಟರ್ವ್ಯೂನೆಲ್ಲ, ನಾನು ಈಗ ರೈಟ್ರು, ಅವರು ಡೈರೆಕ್ಟ್ರು, ಯಾರೇ ಆಗಲಿ ಇವರು ಇದು ಎಲ್ಲ ಸಿನಿಮಾಗಳು ಒಂದಷ್ಟು ಎಲ್ಲ ಮಾಡ್ತಾ ಇದ್ದಾರೆ, ಅವರು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲೇ ಇದ್ದಾರೆ. ಬಟ್ ನಮ್ಮಂತ ಹೊಸೊಬ್ರು ನನ್ನನ್ನು ನೀವು ರೈಟರ್ ಅನ್ನೋದಕ್ಕೆ ನಾನು ಅಟ್ಲೀಸ್ಟ್ 2 ರಿಂದ 3 ಸಿನಿಮಾ ನಾನು ಕಂಟಿನ್ಯೂಸ್ ಆಗಿ ಬರೆದು ಸಕ್ಸಸ್ ಆಗಿ ಆಮೇಲೆ ನಾನು ರೈಟ್ರು. ಈಗ ಅವ್ರಿಗೂ ನಾನು ಹೇಳ್ತಾ ಇರ್ತೀನಿ, ಭರತ್ ನೀವು ಇನ್ನೂ ಡೈರೆಕ್ಟರ್, ಓಕೆ ಈಗ ಡೈರೆಕ್ಟ್ರು, ಬಟ್ ನಿಮ್ದೊಂದು 2-3 ಸಿನಿಮಾ ಸಕ್ಸಸ್ ನೀವು ಕೊಟ್ರೆ ಅವಾಗ ಯಾವುದೇ ಇಂಡಸ್ಟ್ರಿಯಲ್ಲಾಗ್ಲಿ ಈಸ್ ಎ ಡೈರೆಕ್ಟರ್ ಅಂತ ಕಂಡಿಡ್ಬೋದು. ಈಗೂ ನಾನು ಎಲ್ಲಾದ್ರೂ ಹೋದಾಗ ನಮ್ಗೆಲ್ಲ ಹೇಳ್ತಿರ್ತೀನಿ, ಇವ್ರು ರೈಟ್ರು ಇವರು ಆಕ್ಟ್ರು ಅಂತ ಅಂದ್ರೆ ನಾನು ಅವೆಲ್ಲ ಹೇಳ್ಬೇಡಪ್ಪ ಅಷ್ಟಿಲ್ಲ ಅಂತ. ಯಾಕಂದ್ರೆ ನಾನು ಇನ್ನ ಯಾರು ಅಕ್ಸೆಪ್ಟ್ ಮಾಡಿಲ್ಲ, ಅಕ್ಸೆಪ್ಟ್ ಮಾಡಾದ್ಮೇಲೆ ನಾನು ಡೈರೆಕ್ಟರ್, ನಾನು ಆಕ್ಟರ್. ಸೊ ಅದನ್ನ ಹೇಳ್ತಾ ಇರ್ತೀನಿ, ನಾನು ಅದೊಂದು ಹೇಳ್ಬೇಕು ಅನ್ಕೊಂಡಿದ್ದೆ. ಓಕೆ, ಅಂದ್ರೆ ಈಗ ರೈಟರ್ ಇವರೇ ಆಗಿದ್ರಿಂದ, ಡೈಲಾಗ್ಸ್ ಇವ್ರದೇ ಆಗಿದ್ರಿಂದ, ಇವ್ರ ಕಾಸ್ಟಿಂಗ್ ಅಲ್ಲಿ ನಿಮ್ದೇನು ಅಂದ್ರೆ ಇವ್ರು ಬೇಡ ಆತರ ಹೇಳೋವಂತ ಚಾನ್ಸೇ ಇರ್ಲಿಲ್ವಾ ಅಂತ ನಿಮ್ಗೆ? ಹೆಂಗ್ ಹೇಳ್ತಾರೆ ಸರ್, ಚೆನ್ನಾಗಿ ಹೇಳಿದ್ರು ಅವ್ರು. ಇವಾಗ ಅವ್ರು ಎಲ್ಲಿ ಈಗ ಇಂಟರ್ವ್ಯೂಗೆ ಅವ್ರು ಲೇಟ್ ಆಗಿ ಯಾಕೆ ಹೇಳಿ ಬಂದಿದ್ದವ್ರು, ಅವ್ರು ಫಸ್ಟ್ ಹೋಗಪ್ಪ ನೀನ್ ಮಾಡೋಗಪ್ಪ, ಆಮೇಲೆ ಯಾಕೆ ಫಸ್ಟ್ ಬಂದ್ಬಿಟ್ಟು ಆಮೇಲೆ ಭಯ ಅಲ್ಲ ಸರ್, ಅದು ಒಂಥರ ಏನೋ ಇರುತ್ತೆ ಸರ್. ಸುಮ್ನೆ ಕಾಲ ಎಳಿತಿರ್ತಾನೆ, ಯಾಕೆ ಬೇಕು ನನ್ನ ಮಗನ ಹತ್ರ ಅಂತ. ಅವ್ರು ಹೊಡೆದಿಲ್ಲ ಅಷ್ಟೇ, ನನಗೆ ಹೊಡಿಯೋ ತರ ಎಲ್ಲ ಮಾಡ್ಕೊಟ್ಟಿದ್ದೀನಿ ನಾನು. ಡೈಲಾಗ್ ರೈಟರ್ ಸಿಕ್ಕಾಬಟ್ಟೆ ಕೌಂಟರ್ಗಳು ಕೊಡ್ತಾರೆ. ಸೊ ನನಗೇನು ಅಂದ್ರೆ ನಾನು ಮಾನಿಟರ್ ಮುಂದೆ ಕುತ್ಕೊಂಡಾಗ ನನ್ ಕಾಮಿಡಿ ಅನ್ಸ್ಬೇಕು. ಸೊ ಅದು ಅನ್ಸ್ತಿರ್ಲಿಲ್ಲ, ಶಾಪಲ್ಲಿ ಮಾಡ್ಸಿರ್ತೀವಿ, ಇದು ಮಾಡ್ಸಿರ್ತೀವಿ. ನನ್ನ ನಗಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಅದು. ಅಯ್ಯೋ ಇಲ್ಲಿ ಕಾಮಿಡಿ ಅಂತ ನಡೆಯೋದು ಕಷ್ಟ ಇದೆ. ಅಂದ್ರೆ ದೊಡ್ಡದಾಗಿ ಪಂಚಿಂಗ್ ಆದ್ರೆ ಕಾಮಿಡಿ, ಅವಾಗ ನಾನು ನಗ್ತೀನಿ. ಸೊ ಅದು ನನಗೆ ಫ್ಲೇವರ್ ಅಲ್ಲಿ ಅದು ತುಂಬಾ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ನಾವು 5 to 6 years ಜರ್ನಿ ಇರೋದು ಫ್ರೆಂಡ್ಶಿಪ್ ಅಲ್ಲಿ. ಸೊ ಆ ಲೀನಿಯನ್ಸ್ ಐತೆ. ಅದಾದ್ಮೇಲೆ ಕಾಲ್ ಎಳಿತಾರೆ ಅವ್ರು ಸಿಕ್ಕಾಬಟ್ಟೆ, ಸ್ವಲ್ಪ ಸೈಲೆಂಟ್, ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಎಳಿತಾರೆ. ಹೊಡೆದು ಇದೀರ ಹಾಗಾದ್ರೆ? ಇಲ್ಲ, ಹೊಡಿ ಈಗ ಯಾರ ಇದ್ರು ಹೊಡೆದ್ಬಿಡ್ತಿದ್ರೇನೋ. ನಾನು ಒಂದೊಂದ್ ಸರಿ ಹಂಗೆ ಹಿಂಸೆ ಕೊಟ್ಟಾಕ್ಬಿಡ್ತೀನಿ ಸರ್, ಕಾಸ್ಟ್ಯೂಮ್ ಎದ್ಗಳು ಅದೇ ತಿಂಗಳು ಆಮೇಲೆ ನಾನು ಹೇಳಿದೀನಿ ಅವ್ರಿಗೆ, ಭರತ್ ಆಮೇಲೆ ಹೊಡೆದ್ಬಿಟ್ಟಿಯಪ್ಪ ಈ ತರ ಎಲ್ಲ ಅಂದಾಗ ಯಾವಾಗಾದ್ರು ಎಲ್ಲ ಇದ್ದಾಗ ಹೇಗೆ ರಿವರ್ಸ್ ಆಗಿ ತಿರ್ಸ್ಕೊತೀವಿ ಅಂದ್ರೆ ಸಜೆಷನ್ ಶಾರ್ಟ್ಸ್ ಕೊಡಿರ್ತವೆ. ಇವ್ರದ್ದು ನೆಕ್ಸ್ಟ್ ಇರುತ್ತೆ ಸಜೆಷನ್ ಶಾರ್ಟ್, ಅಲ್ಲಿ ರಿಯಾಕ್ಷನ್ ಕೇಳ್ತೀವಿ. ರಿಯಾಕ್ಷನ್ ಇವ್ರ ಹೆಂಗ್ ಗೊತ್ತಾ? ಹ್ಞೂ ಸರ್, ಇಲ್ಲಿ ನನ್ ಶೋಲ್ಡರ್ ಇಷ್ಟೇ ಇರೋದು, ಫ್ರೇಮ್ ಅಲ್ಲಿ ಎಲ್ಲ ಹೇಳ್ತಾವ್ರ ಅಣ್ಣ ನಿನ್ ಶೋಲ್ಡರ್ ಇಷ್ಟೇ ಇರೋದಂತ. ನಮ್ಮ ಹುಡುಗರು ಇಷ್ಟೈತ್ ಶೋಲ್ಡ್ರು, ಸುಕೇಶ್ ರಿಯಾಕ್ಷನ್ ಏನ್ ನಾನ್ ಫ್ರೇಮ್ ಅಲ್ಲೇ ಇಲ್ಲ, ನಾನ್ ರಿಯಾಕ್ಷನ್ ಕೊಡ್ಬೇಕು ಅಂತ ಅಂತಾರೆ. ಬಿಕಾಸ್ ರೀಸನ್ ಏನಂದ್ರೆ ನೆಕ್ಸ್ಟ್ ದಿನ ಅವ್ರದೇ ಇರೋದು ಗೊತ್ತಾಯ್ತು. ಆದ್ರೆ ಓಕೆ ನಾ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ, ಇನ್ವಾಲ್ವ್ಮೆಂಟ್ ಅಲ್ಲಿ ಇರ್ಲಿ ಅನ್ನೋ ಒಂದೇ ಒಂದು ಇದಕ್ಕೆ ಆ ರೀತಿ ಇದ್ ಮಾಡ್ಬಾರ್ದು. ಅದಿದ್ರೆ ಏನ್ ದೊಡ್ಡದೇನಿಲ್ಲ. ಇಲ್ಲ, ಅವರು ಪ್ರಾಕ್ಟೀಸ್ ಆಗ್ಲಿ ನನಗೆ. ಈಗ ನೆಕ್ಸ್ಟ್ ಕ್ಲೋಸ್ ಅಪ್ ಬಂದಾಗ ಎಲ್ಲ ಆಮೇಲೆ ನೀವ್ ಹೇಳಿದ್ರಲ್ಲ, ಅದ್ ನಿಜ. ಅವ್ರಿಗೆ ಬೇಡ ಅನ್ಸಿರುತ್ತೆ, ಅವ್ರಿಗೆ ಹೇಳ್ತಾ ಇಲ್ಲ ಪಾಪ, ಅವ್ರಿಗೆ ಬೇಡ. ಅಯ್ಯೋ ಏನ್ ಗುರು ಇವ್ನ ಹಾಕೊಂಡು ಏನ್ ಮಾಡೋಣ ನಾವು, ಒಳ್ಳೆ ಕಾಸ್ಟಿಂಗ್ ಯಾರನ್ನಾರು ಹಾಕಿ ಮಾಡ್ಬೋದು, ನಾನ್ ಡೈರೆಕ್ಟರ್ ಬೇರೆ, ಇವನು ನಿಂತ್ಕೊಂಡು ಸುಮ್ಮನೆ ಹೆಂಗಿರ್ತಾನೆ. ಎರಡನೇದೇನಂದ್ರೆ ಚಾಲೆಂಜ್ ತೊಗೊಳಕ್ ನಮ್ಗೆ ಇಷ್ಟ ಆಗಿದೆ. ಅಂದ್ರೆ ಒಬ್ಬ ನಟರ ವಿತೌಟ್
ಬ್ಯಾಕ್ ಗ್ರೌಂಡ್ ಇಲ್ದೆ, ಆರ್ಟಿಸ್ಟ್ ಬ್ಯಾಕ್ ಗ್ರೌಂಡ್ ಇಲ್ದೇನೆ ಇಷ್ಟು ದೊಡ್ಡ ಚಾಲೆಂಜ್. ಫುಲ್ ದೊಡ್ಡದು ಸರ್. ದೊಡ್ಡದೇ ಅದು. ಒಂದ್ ಟ್ರೈ ಮಾಡ್ಲೇಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅದು ತುಂಬಾ ಜನರು ಎಕ್ಸ್ಪೆರಿಮೆಂಟ್ ಮಾಡೋ ಡೈರೆಕ್ಟ್. ಓಕೆ. ಸೊ ನನಗೂ ಅದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ಯಾವ್ದೋ ನಟನೆ ಗೊತ್ತಿಲ್ಲದೆ ಇದ್ದಾಗ ಒಂದು, ಯಾಕಂದ್ರೆ ನಾನು ತಿಥಿ ಫಿಲಂ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಕರೆಕ್ಟ್. ಯಾರಿಗೂ ಆರ್ಟಿಸ್ಟ್ ಯಾರು ಆಕ್ಟರ್ಸ್ ಅಲ್ಲ, ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ತಿದ್ರು. ಬಟ್ ಅಲ್ಲಿ ಅವ್ರು ಹೇಗ್ ಮಾಡೋದು ಗೊತ್ತಿಲ್ಲ. ಬಟ್ ನಾವೆಲ್ಲ ಕ್ಯಾಮ್ರಾ ಗಿಮ್ರಾ ಎಲ್ಲ ತಗೊಂಬಂದಾಗ, ರಿಡ್ಡು ಎಲ್ಲ ತಗೊಂಬಂದಾಗ ಇದು ಬಂದಿರುತ್ತೆ ಲೈಟ್ ಎಲ್ಲ ಕ್ಲೋಸ್ ಆಗಿ. ಬಟ್ ಅದೊಂದು ಚಾನೆಲ್ ನಾನು ತಗೊಂಡು ತುಂಬಾ ಶಾರ್ಟ್ಸ್ಗಳು ತುಂಬಾ ಇದ್ವು. ನೀವ್ ಆಕ್ಟರ್ ಅಲ್ಲ ಅಂತ ತುಂಬಾ ತುಂಬಿಸ್ತಾರೆ ಅವರು. ಇದು ಹಿಂಗ್ ಫ್ರೇಮ್ ಇಟ್ಬಿಟ್ಟು ಒಂದ್ಸಲಿ ಆಕ್ಷನ್ ಹೇಳೋರು, ನಾನು ಇನ್ನೊಂದ್ ಹಿಂಗ್ ಮಾಡಿವೆ, ಬರತ್ ಇನ್ನೊಂದ್ ಕೊಡ್ತೀನಿ, ಆಯ್ತು ಈಗ ಇನ್ನೊಂದ್ ಮಾಡಿವೆ. ಅಲ್ಲ, ಇನ್ನೊಂದ್ ಮಾಡಿವೆ. ಸ್ಪೇಸ್ ಎಷ್ಟಿದೆ ಅವ್ರಿಗೆ? ಹೀರೋ ಅವ್ರಿಬ್ರು ಹೀರೋಸ್ಗಿಂತ ಇವ್ರಿಗೆ ಜಾಸ್ತಿ ಇದೆ ಹೇಗೆ? ಇಲ್ಲ, ಕಂಪ್ಲೀಟ್ ಟ್ರಾವೆಲಿಂಗ್ ಅಲ್ಲಿ ಇದೆ, ಎಲ್ಲಾರ್ಗೂ ಸ್ಪೇಸ್ ಸಮವಾಗಿದೆ. ಇಂಟರ್ವಲ್ ಅಲ್ಲಿ ಅವ್ರದೇ ಜಾಸ್ತಿ ಸ್ಪೇಸ್ ಇದೆ. ಇಲ್ಲ ಅದು ಪಂಚ್ಗಳು ಇರೋದಕ್ಕೆ ಹಾಕಿದಾರೇನೋ. ಇವ್ರು ಹಿಂಗ್ ಹೇಳ್ತಾ ಇರೋರ ಸುಖೇಶ್ ಇದು ರಿಯಾಕ್ಷನ್ ಕೊನೆಗೆ ನಾನೇ ಹೇಳ್ಬಿಡ್ತಾ ಇದ್ದೇನೆ ಅಂತ ಗೊತ್ತಾ, ಭರತ್ ಇದು ಸಿಗುತ್ತೆ ಹಾಕೊಳಪ್ಪ ಸಾಕು, ನನ್ಗೆ ಇಷ್ಟೇ ಆಗೋದು. ಆ ರೀತಿ ಮಾಡ್ತಿದ್ರು. ಮತ್ತೆ ತಿರ್ಗಾ 2 ಶಾಟ್ ಆಗ್ತಿತ್ತು, ತಿರ್ಗಾ ಬಿಡ್ತಿರ್ಲಿಲ್ಲ. ಪ್ರೆಷರ್ ಹೇಳೋರು, ಬಟ್ ಆಮೇಲೆ ಚೆನ್ನಾಗಿ ಅವಾಗ್ಲೇ ಹೇಳ್ದಂಗೆ. ಅವಾಗ ಏನಂದ್ರೆ ಸ್ವಲ್ಪ ಆರ್ಟಿಸ್ಟ್ ಗೆ ಒಂದು ರಿಲೀಫ್ ಕೊಡ್ಬೇಕು. ಸೊ ಅವಾಗ ಬೇರೆ ಆರ್ಟಿಸ್ಟ್ ನ ಕ್ಲೋಸ್ ಅಪ್ ಇದ್ ಮಾಡಿ, ಮತ್ತೆ ನಮ್ಮ ಅಸಿಸ್ಟೆಂಟ್ ರಾಥೋಡ್ ಅವರು ಅವ್ರದೇ ಹೇಳ್ಬೇಕಿತ್ತು ಹೆವಿ ಆಗಿ ಅವ್ರ ಡೈಲಾಗ್ಸ್ ಎಲ್ಲ ಕೊಟ್ಟು ಈ ರಿಯಾಕ್ಷನ್ ಅಲ್ಲ. ನಮ್ಮ ಅಸೋಸಿಯೇಟ್ ಒಬ್ರು ಇದ್ರು ಸರ್ ರಾಥೋಡ್ ಅಂತ ಹೇಳಿ, ಅವ್ರು ಫುಲ್ಲು BP. ಅವ್ರ ಹೆಂಗ್ ಗೊತ್ತಾ, ರೀ ಸರ್ ಮಾಡ್ರಿ, ನಿಮ್ಗೇನ್ರಿ ನೀವ್ ಎಷ್ಟಲ್ಲಿನ್ರಿ ಇಡೋದು, ನಿಮ್ಗೆ ಆಕ್ಷನ್ ಹೇಳಿ ಅನ್ ಮಾಡ್ರಿ ಹೇಳ್ರಿ. ಅವ್ರ ಕೈಲಿ ಆಗಲ್ಲ ಬಿಡ್ರಿ ಅನ್ಬಿಡೋರು ಅಲ್ಲೇನೆ. ಆಮೇಲೆ ನಾವು ನೆನಪಿಸ್ತಿದ್ವಿ, ಸರ್ ಪ್ರೊಡ್ಯೂಸರ್ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಇವಾಗ ನಾನು ಅದನ್ನ ಹೇಳೋದಕ್ ಬಂದಿದೆ, ಒನ್ ಆಫ್ ದ ಪ್ರೊಡ್ಯೂಸರ್ ಅದನ್ನ ಹೇಳಕ್ ಬಂದಿದ್ದು. ಇವರು ನನಗೆ ಚಾನ್ಸ್ ಕೊಡೋದಕ್ಕೆ ಈಸ್ ಮೈ ಫ್ರೆಂಡ್ ಮೊದಲನೇದು. ಎರಡನೇದು ಸ್ವಲ್ಪ ಇನ್ವೆಸ್ಟ್ ಮಾಡಪ್ಪ ಅಂತ ನೀವ್ ಕೊಟ್ಟಿದ್ರೆ ಅವ್ರು ನಿಮಗೆ ಕೊಟ್ಟಿದೆ ಸರ್. ಇಲ್ಲ ನಾನು ಹೇಳಕ್ ಆಗಲ್ಲ. ಅದೊಂದು ಇದೀನಿ ಸರ್. ನಾನು ಹೇಳನಲ್ಲ, ನನ್ ಚಾಲೆಂಜ್ ಒಂದು ತಗೊಳ್ಳೇಬೇಕು ಅನ್ನೋದಿತ್ತು. ಬಿಕಾಸ್ ಪ್ರತಿಯೊಬ್ಬ ಫಸ್ಟ್ ಡೈರೆಕ್ಷನ್ ಅಲ್ಲಿ ಈ ಚಾಲೆಂಜ್ ತಗೊಂತಾರ ಏನ್ ಕತೆ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಆ ಚಾಲೆಂಜ್ ತಗೋಬೇಕಾಯ್ತು. ಒಬ್ಬ ನಾನ್ ಆರ್ಟಿಸ್ಟ್ ಕೂಡ ಕರ್ಕೊಂಡ್ಬಂದು ಪರ್ಫಾರ್ಮೆನ್ಸ್ ತೆಗಿಸ್ಬೋದಾ, ಎಷ್ಟು ಪರ್ಫಾರ್ಮೆನ್ಸ್ ನಾನು ತೆಗಿಸ್ಕೋಬಹುದು ಅನ್ನೋದು ಪ್ರತಿಯೊಬ್ಬರಿಗೂ ಚಾಲೆಂಜ್ ಇರುತ್ತೆ. ಆರ್ಟಿಸ್ಟ್ ಕರ್ಕೊಂಡ್ಬಂದು ಪರ್ಫಾರ್ಮೆನ್ಸ್ ತೆಗಿಸೋದು, ನಾನು 3 ರಿಯಾಕ್ಷನ್ಸ್ ಕೊಡಿ, 4 ರಿಯಾಕ್ಷನ್ಸ್ ಕೊಡಿ, ಇದು ಜಾಸ್ತಿ ಆಯ್ತು ಅದು ಕಮ್ಮಿ ಆಯ್ತು ಅನ್ನೋದು ಈಸಿ. ಬಟ್ ನಾನ್ ಆರ್ಟಿಸ್ಟ್ ನ ಕರ್ಕೊಂಡ್ಬಂದ್ಬಿಟ್ಟು ನೀವು ಮಾಡಿಸ್ಬೇಕು ಅಂದಾಗ ಅವ್ರಿಗೆ ಆದಂತ ಒಂದು ಟೈಮ್ ಕೊಡಬೇಕು, ಅವ್ರಿಗೆ ಆದಂತ ಒಂದು ಗೈಡೆನ್ಸ್ ಕೊಡಬೇಕು. ಮತ್ತೀಗ ಆ ಝೋನ್ ಇಂದ ಬೇರೆ ಕಡೆ ತಗೊಳ್ಬೇಕು. ಸೊ ಆ ರೀತಿ ಇರುತ್ತಲ್ಲ, ಅದಕ್ಕೋಸ್ಕರ ಎಮೋಷನ್ಸ್ ಎಲ್ಲ ಕೊಟ್ಟಿಲ್ಲ. ಕ್ಲೈಮ್ಯಾಕ್ಸ್ ಸೀನಲ್ಲಿ ಒಂದ್ಸತಿ ಎಮೋಷನ್ ಕೊಟ್ಟಿಲ್ಲ, ಅದೇ ಒಂದು ಡೈಲಾಗ್ ಅಷ್ಟೇ. ಇಲ್ಲ ಎಮೋಷನ್ಸ್ ನಾನು ತಗೊಳ್ಳಿಲ್ಲ. ಬಟ್ ನನ್ಗೊಂದೇನ್ ಗೊತ್ತಾ ಸರ್, ಡೈರೆಕ್ಟರು ನಾನು ಡೈಲಾಗ್ಸ್ ವೈಸ್ ಅಲ್ಲಿ ನಾನು ಪಕ್ಕಾ ಫೈನಲ್ ನಾನೇ ಮಾಡ್ತಾ ಇದ್ದೆ. ಈಗ ಅವ್ರು ಎಷ್ಟೋ ಡೈಲಾಗ್ ಇದು ವರ್ಕೌಟ್ ಆಗಲ್ಲ ಹಾಗೆ ಅಂದ್ರೆ ಇದಾಗುತ್ತೆ, ನಾನು ಫುಲ್ ಟೀಮಲ್ಲಿ ಕೂರ್ಸ್ಕೊಂಡು ಕೇಳ್ತಾ ಇದ್ದೆ, ಸರ್ರಿಂದ ಹಿಡಿದು ಎಲ್ರೂ ಕೂರ್ಸ್ಕೊಂತಾ ಇದ್ದೆ, ಇದು ವರ್ಕೌಟ್ ಆಗುತ್ತಲ್ವಾ ಈ ತರ ಪಂಚ್ ಮಾಡೋಣ ಅಂತ. ಡೈಲಾಗ್ ವೈಸ್ ನಾನೇನ್ ಕಾಂಪ್ರ ಆಗಿಲ್ವೋ, ಆಕ್ಟಿಂಗ್ ವೈಸ್ ಅಲ್ಲಿ ಅವರು ಅಷ್ಟೇ. ನಮ್ಗೆ ನಾನು ಏನ್ ಡೈರೆಕ್ಟ್ಲಿ ನಾನು ಆಕ್ಟಿಂಗ್ ಆಗ್ತೀನಿ ಅಂತ ಏನ್ ಹೇಳಲೇ ಇಲ್ಲ ಅವ್ರಿಗೆ. ಅವರು ತುಂಬಾ ನೋಡಿ ಬರತ್, ಯಾವ್ದು ಇಲ್ಲ ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅವರ ಸ್ಟುಡಿಯೋದಲ್ಲೇ ನಮ್ಮ ಇವ್ರನ್ನ ಕರೆಸಿ, ನಮ್ಗೆ ಧನುಷ್ ನಾಗ್ ಅವ್ರು ಬಂದು ಅವರು ಟ್ರೈನ್ ಮಾಡಿದ್ರು. ಇವ್ರಿಗೆ ಗೈಡೆನ್ಸ್ ಮಾಡಿದ್ರು, ಆಕ್ಟಿಂಗ್ ಗೈಡೆನ್ಸ್ ವರ್ಕ್ಶಾಪ್. ಈವನ್ ಶೂಟಿಂಗ್ ನಡೀತಿರ್ಬೇಕು ಅಷ್ಟೇ, ಕೆಲವೊಂದು ಶಾರ್ಟ್ಸ್ಗಳನ್ನೆಲ್ಲ ತೋರಿಸಿ ಅವ್ರಿಗೆ ಏನಾರ ಇನ್ಪುಟ್ಸ್ ಕೊಡಿ ಅವ್ರಿಗೆ ಅಂತೆಲ್ಲ ನಾನು ಹೇಳಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಾಡೋದು. ಧನುಷ್ ನಾಗ್ ತುಂಬಾ ಚೆನ್ನಾಗಿ ಮಾಡಿ ಆಲ್ಮೋಸ್ಟ್ ಒಂದು 20 to 25 days ತುಂಬಾ ಚೆನ್ನಾಗಿ ಟ್ರೈನ್ ಮಾಡೋರು. ಎವ್ರಿ ಡೇ 3 hours ಬಂದು ಗೈಡ್ ಮಾಡಿ, ಆಮೇಲೆ ಡೈಲಾಗ್ಸ್ನೆಲ್ಲ ಪ್ರತಿಯೊಂದು ಈ ರೀತಿ ಎಮೋಷನ್ಸ್ ಇರಬೇಕು, ಈ ರೀತಿ ತಗೋಬೇಕು, ಈ ರೀತಿ ಪಂಚಿಂಗ್ ಬೇರೆ ಚೆನ್ನಾಗಿರುತ್ತೆ ಅಂತೆಲ್ಲ ಇದು ಮಾಡಿ ತುಂಬಾ ಚೆನ್ನಾಗಿ ಕ್ಲಾರಿಟಿ ಕೊಡ್ತಾರೆ. ಅವರೇ ಕಂಪ್ಲೀಟ್ ವರ್ಕ್ಶಾಪ್ಸ್ ಎಲ್ಲ ಅವರೇ ಮಾಡಿರೋದು. ಇವನ್ ಮೇಲ್ ಆರ್ಟಿಸ್ಟ್, ಫೀಮೇಲ್ ಆರ್ಟಿಸ್ಟ್, ಪ್ರತಿಯೊಬ್ಬರು ಆರ್ಟಿಸ್ಟ್ನ ತುಂಬಾ ಚೆನ್ನಾಗಿ ವರ್ಕ್ಶಾಪ್. ಬಟ್ ಸರ್ ಇದು ಶೂಟಿಂಗ್ ಅಂತ ಅನ್ನೋದು ನಾನು ಹೊಸಬಾಗಿರೋದ್ರಿಂದ ನಾನು ಹೇಳ್ತಿದ್ದೆ ಭರತ್ಗೆ, ನಮ್ಮ ಸರ್ಗೆಲ್ಲ. ಈಗ ನಮ್ಮ ಹೊಸಬ್ರು ನಾವ್ ಏನ್ ಇಂಟರ್ವ್ಯೂ ಅಟೆಂಡ್ ಮಾಡೋದು, ಏನ್ ಹೇಳೋದು ಅಂತ ಇವರೆಲ್ಲ ಕೇಳೋರು. ಹೊಸಬ್ರಿಗೆ ಇಂಟರ್ವ್ಯೂ ಎಲ್ಲ ಎಂತಕ್ಕೆ, ನಾವೀಗೇನೋ ಮಾಡಿರೋ ದೊಡ್ಡದಾಗಿ ಇಂಟರ್ವ್ಯೂ ಅಂತ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಹೊಸಬ್ರು ಯಾಕೆ ಸಿನಿಮಾ ಮಾಡ್ತಾರೆ, ಹೊಸಬ್ರು ಈಗ ಕಾಲೇಜಲ್ಲಿ ಹುಡುಗರು ಸಿನಿಮಾಗಳು ನೋಡಿ 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 ನಮ್ಗೆ ಹೆಂಗನ್ಸ್ಬಿಡುತ್ತೆ, ನಾನು ಒಂದ್ ಮಾಡ್ಬೇಕ್ರಿ ಅಂತ ಆ ತರ ಫೀಲ್ ಬಂದ್ಬಿಡುತ್ತಲ್ಲ. ಆ ತರದವ್ರಿಗಾದ್ರೂ ಒಂದಷ್ಟು ರೀಚ್ ಆಗುತ್ತೆ ನಾವು ಹೇಳೋವಂಥ ವಿಷಯಗಳು ಅಂತ. ಯಾವ ವಿಷಯ ಅಂದ್ರೆ ಶಿವಣ್ಣವ್ರದ್ದು ಒಂದಷ್ಟು ನಾನು ನೋಡಿದ್ದೀನಲ್ಲ, ಒಂದೇ ದಿನ ಅವ್ರು 3 ಸಿನಿಮಾ ಎಲ್ಲ ಶೂಟ್ ಮಾಡಿದಾರೆ. ಅವ್ರನ್ನೆಲ್ಲ ನೆನ್ಸ್ಕೊಬಿಟ್ರೆ ನಾನು ಒಂದ್ ಸೀನ್ 2 ಸೀನ್ ಇರುತ್ತೆ ಇವತ್ತು ನಂದು. ಅದನ್ನ ಮಾಡೋದಕ್ಕೆ ಎಷ್ಟೊತ್ತೆಲ್ಲ ಯೋಚನೆ ಮಾಡ್ಕೊಂಡು, ಬೈಕಲ್ಲಿ ಹೋಗ್ಬೇಕಾದ್ರು ಅದೇ ಯೋಚನೆ ಮಾಡ್ಕೊಂಡು, ಈ ಡೈಲಾಗ್ ಡೆಲಿವರಿ ಹೆಂಗ್ ಮಾಡ್ಲಿ, ಯಾವ ತರ ನಾನು ಹೇಳ್ತೀನೋ, ನನ್ ಫೇಸ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ, ಎಕ್ಸ್ಪ್ರೆಷನ್ ಸರಿಯಾಗಿ ಬರ್ತಾ ಇಲ್ಲ ಅಂತಾರೆ, ಇದೆಲ್ಲ ಯೋಚನೆ ಮಾಡಿದೆ. ಇಲ್ಲಿ ಅವ್ರೊಂದ್ ಕಡೆ ಎಮೋಷನ್ ಮಾಡಿರ್ತಾರೆ, ಇನ್ನೊಂದ್ ಕಡೆ ರೌಡಿಸಮ್ ಮಾಡಿರ್ತಾರೆ, ಇನ್ನೊಂದ್ ಕಡೆ ಯಾವ್ದೋ ಫ್ರೆಂಡ್ಶಿಪ್ ಕತೆ ಮಾಡಿರ್ತಾರೆ.
ಅದೆಲ್ಲ ಯೋಚನೆ ಮಾಡಿದಾಗ ಶೂಟಿಂಗ್ ಅನ್ನೋದು ತುಂಬಾ ಕಷ್ಟ ಇದೆ ಅಂತ ತಿಳ್ಕೊಳೋದಕ್ಕೆ ನಾನು ಪರ್ಫೆಕ್ಟ್ ಆಗಿ ಬಂದು ತಿಳ್ಕೊಂಡೆ ಅಂತ. ಕರೆಕ್ಟ್. ನಾವ್ ಅನ್ಕೊಂಡ್ಬಿಡ್ತೀವಿ ಮಾತಾಡಿದ್ರೆ ಆಗೋಗ್ಬಿಡುತ್ತೆ ಅಂತ. ಎಲ್ಲ ಕಷ್ಟಪಟ್ಟಿದ್ದಾರೆ ಸರ್, ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಮಾಡಿದಾರಲ್ಲ, ಕರೆಕ್ಟ್. ಎಲ್ಲ ಸೆಲ್ಯೂಟ್ ಹೊಡಿಬೇಕು. ಸರ್ ಆ್ಯಕ್ಚುಲಿ ಕೊನೆಯದಾಗಿ ಈಗ ಮಾರ್ಚ್ 7th ರಿಲೀಸ್ ಆಗ್ತಾ ಇದೆ ಸಿನಿಮಾ. ನೀವು ಅವ್ರಿಗೆ ನಾನು ಕೇಳಿದ್ದೆ ಅದೇ ಪ್ರಶ್ನೆನ. ಆ್ಯಸ್ ಅ ಡೈರೆಕ್ಟರ್ ಆಗಿ ಈಗ ಟ್ರೈಲರ್ ನೋಡುವಾಗ ಅಂದರೆ ಕಂಪ್ಲೀಟ್ಲಿ ಪ್ರೊಫೆಷನಲ್ ಟೀಮ್, ಅಂದರೆ ನೀವೇನೋ ಅಮ್ಯಾಚ್ಯೂರ್ ನಿರ್ದೇಶಕರು ಅಂತ ಅನ್ನಿಸ್ತಾ ಇಲ್ಲ. ಬಟ್ ಕಾಂಟೆಂಟ್ ವೈಸ್ ಅಂದರೆ ಸುಮಾರು ಈ ಥರದ ಜೋನರ್ ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಅಂದರೆ ನಿಮ್ಮ ಪ್ರಕಾರ ಒಂದು ಲಾಸ್ಟಿಂಗ್ ಇಂಪ್ಯಾಕ್ಟ್ ಅಂದರೆ ಇಲ್ಲಿ ತನಕ ನೋಡದೇ ಇರೋ ವಿಷಯ ಏನಿರುತ್ತೆ, ಪ್ರೇಕ್ಷಕರು ಯಾಕೆ ಈ ಸಿನಿಮಾ ನೋಡಲೇಬೇಕು? ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಲೈಕ್ ಸಿನಿಮಾ ನಾರ್ಮಲ್ ಆಗಿ ಎಲ್ಲರೂ ಸಿನಿಮಾ ಕಥೆನೇ ಸ್ಟೋರಿನೇ ಮಾಡೋದು, ಟೆಲಿಂಗ್ ಎ ಸ್ಟೋರಿ. ಅಂದರೆ ನಾವು ಹೇಳೋದೇನಂದರೆ ತುಂಬ ರೈಟಿಂಗ್ಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಅಟ್ ದಿ ಎಂಡ್ ಆಫ್ ದಿ ಟೇಬಲ್ ನಾವು ಕುತ್ಕೊಂಡಾಗ, ಎಡಿಟಿಂಗ್ ಟೇಬಲ್ ಆಗಿರ್ಬೋದು, ಡಿ ಟೇಬಲ್ ಯಾವುದಕ್ಕೆ ಕುತ್ಕೊಂಡಾಗ ನಮ್ಗೆ ಸಿಗೋದು ಎರಡೇ, ಒಂದು ವಿಡಿಯೋ, ಒಂದು ಆಡಿಯೋ. ನೀವು ಯಾವ ರೀತಿ ಸ್ಟೋರಿ ಹೇಳ್ಕೊಂಡು ಹೋಗ್ತೀರಾ ಅದು ಇಂಪಾರ್ಟೆಂಟ್. ಅದರ ಮ್ಯೂಸಿಕ್, ಅದರ ಡೈಲಾಗ್ಸ್, ಅದರ BGM ಏನೇ ಆಗಿರೋ SFX ಏನೋ ಕೊಟ್ಟಿದ್ರು. ಸೊ ಆ ನರೇಷನ್ಸ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಹೇಳಿದ್ರು. ಓಕೆ. ಸೊ ಎಲ್ಲೋ ನಿಮಗೆ ಬೋರ್ ಆಗ್ತಾ ಇದ್ರು, ಇದಾಗ್ತಾ ಇದೆ, ಬಿದ್ದು ನಗ್ತೀರಾ, ಅದಂತೂ ಗ್ಯಾರಂಟಿ 100% ನಾನು ಬರ್ಕೊಂಡು ಕೊಡ್ತೀನಿ. ಸಿಕ್ಕಾಪಟ್ಟೆ ನಗು ಬರುತ್ತೆ. ಪ್ರತಿಯೊಂದು ಕಡೆನೂ ನಿಮಗೆ ಪಂಚಿಂಗ್ ಐತೆ, ಪಂಚಿಂಗ್ ಡೈಲಾಗ್ಸ್. ಇನ್ಸ್ಟಾಗ್ರಾಮ್ ಇವಾಗ ಏನು ಸ್ಕ್ರೋಲ್ ಮಾಡ್ತೀರಾ 10 ಸೆಕೆಂಡ್ಸು ಅಥವಾ 15 ಸೆಕೆಂಡ್ಸ್ಗೆ, ಸೊ ಆ ರೀತಿ ಕೂಡ ನಾವು ಪಂಚಿಂಗ್ ಹಾಕಿದ್ವಿ. ತುಂಬಾ ಪಂಚಿಂಗ್ ಟ್ರೈ ಮಾಡಿದ್ವಿ. ಎವ್ರಿ 50 ಸೆಕೆಂಡ್ಸ್ 30 ಸೆಕೆಂಡ್ಸ್ಗೆ ನಾವು ಪಂಚಿಂಗ್ ಡೈಲಾಗ್ ಕೊಟ್ಟು ಮೂಮೆಂಟ್ ತೊಗೊಳಂಗೆ. ಅಂದರೆ ಸೀನ್ ಐತೆ, ಬಟ್ ಡೈಲಾಗ್ಸ್ಗಳು ತುಂಬ ಎಲ್ಲೂ ಏನೂ ಇಲ್ಲ. ಬಟ್ ಸಿನಿಮಾ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್. ಬಂದರೆ ಥಿಯೇಟ್ರಿಗೆ 2 ಅವರ್ 20 ನಿಮಿಷ ಕರೆಕ್ಟಾಗೈತೆ. ಸೊ ಕಂಪ್ಲೀಟ್ ಬಿದ್ದು ನಗ್ತೀರಾ, ಮನೆಗೆ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತೀವಿ. ಪಾರ್ಕಿಂಗಲ್ಲಿ ಕುತ್ಕೊಂಡಾಗ ಎಷ್ಟು ಚೆನ್ನಾಗೈತೆ ಸಿನಿಮಾ, ಸಖತ್ ಕಂಪ್ಲೀಟ್ ಐತೆ. ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ಒಂದು ಎಮೋಷನ್ ಟಚ್ ಆಗುತ್ತೆ. ಅಂದರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕಾಗಿತ್ತು, ನಿಮ್ಮ ಲೈಫಲ್ಲಿ ಇಂಟರ್ವಲ್ ಪಾರ್ಟ್ ಅಂತ ತಗೊಂಡಾಗ ಯಾರು ನಿಮ್ಗೆ ಇಂಟರ್ವಲ್ ಪಾರ್ಟ್? ಓಕೆ. ಸೊ ಪ್ರತಿಯೊಬ್ಬರು ಲೈಫಲ್ಲಿ ಇದ್ದೇ ಇರುತ್ತೆ ಆ ಇಂಟರ್ವಲ್ ಪಾರ್ಟ್. ಅಂದರೆ ಬಿಫೋರ್ ಆಫ್ಟರ್ ಅಂತ. ಎಜುಕೇಶನ್ ಮುಗಿಸ್ತೀವಿ, ಹೊಡ್ಕೊಂಡು ತಿರ್ಗಾಕಿರ್ತೀವಿ. ಒಂದು ಪಾಯಿಂಟ್ ಬರುತ್ತೆ ನಮ್ಗೆ, ಇಲ್ಲಪ್ಪ ನನ್ನ ಲೈಫಲ್ಲಿ ನಾನು ಮುಂದಕ್ಕೆ ಚೇಂಜ್ ಓವರ್ ಆಗಬೇಕು ಅಂತ. ಅದು ನಿಮ್ದು ಯಾವ ಪಾಯಿಂಟ್? ಓಕೆ. ಥ್ಯಾಂಕ್ ಯು ಸೊ ಮಚ್. 3 ಜನಕ್ಕೂ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ಮಾರ್ಚ್ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಪ್ಪು ಸರ್ ಹುಟ್ಟೋದಕ್ಕಿಂತ 10 ದಿನ ಅಷ್ಟೇ ಬಾಕಿ ಇರುತ್ತೆ ಆ್ಯಕ್ಚುಲಿ. ಸೊ ಚೆನ್ನಾಗಿ ಹೋಗಲಿ ಸಿನಿಮಾ, ಎಲ್ಲ ಹೊಸ ತಂಡ. ಸೊ ಒಳ್ಳೇದಾಗಲಿ ಸರ್, ನಿಮಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ 3 ಜನಕ್ಕೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಇಂಟರ್ವಲ್ ಸಿನಿಮಾ ತಂಡದ ಮಾತುಗಳು. ಮಾರ್ಚ್ 7ನೇ ತಾರೀಕು ಈ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.